ಈ ಪ್ರಶ್ನೆ ಮೇಲೆ ನಾವು ಲಿಮಿಟ್ಸ್ ಅಂತ ಹೇಳೋ ಐಡಿಯಾನ ಅರ್ಥ ಮಾಡ್ಕೊಳ್ಳೋಣ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ವಾಟ್ ಇಸ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಅಂಡರ್ ಫ್ರೀ ಫಾಲ್ ಅಟ್ ಎಕ್ಸಾಕ್ಟ್ಲಿ 2 seconds, ಏಕೆ ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಅಂತ ಹೇಳಿದ್ರೆ ಏನೋ, ಇನ್ಸ್ಟ್ಯಾಂಟೇನಿಯಸ್ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ, ಆ ಪಾಯಿಂಟ್ ಆಫ್ ಟೈಮ್, ಆ ಸೆಕೆಂಡಲ್ಲಿ, ಆ ಹೊತ್ತಲ್ಲಿ ಏನು ನಡೀತಾ ಇದೆ, ಅದ್ರ ಸ್ಪೀಡ್ ಏನು ಅಂಥೇಳಿ ತಿಳ್ಕೊಳ್ಳೋದೇ ಇನ್ಸ್ಟ್ಯಾಂಟೇನಿಯಸ್. ಈ ಆಬ್ಜೆಕ್ಟ್ ಇಲ್ಲಿಂದ ಬೀಳ್ತಾ ಇದೆ. ಸೊ ದಿಸ್ ವಿಲ್ ಹ್ಯಾವ್ ಅ ಟೈಮ್ ಆಫ್ t is equal to 0 ಮತ್ತು ಇದು t is equal to 2. ಇದ್ರ ಮೇಲೆ ನಾನು ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸ್ತು ಅಂತ ಹೇಳಿದ್ರೆ ಇಟ್ ವಿಲ್ ಲುಕ್ ಲೈಕ್ ದಿಸ್ ಅಲ್ವಾ. ಬರೀ ಒಂದೇ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರೋದು m × g. ಸೊ ಇದೊಂದಷ್ಟು ದೂರ ಬಂದು ಈ ಥರ ಆಕ್ಸಲರೇಟ್ ಆಗಿರುತ್ತೆ, ಈ ಥರ ಒಂದು ವೆಲಾಸಿಟಿ ಇರುತ್ತೆ. ಅದ್ರ ವೆಲಾಸಿಟಿ ಏನು ಅಂತ ಹೇಳಿ ಕಂಡುಹಿಡಿಬೇಕು ನಾವು. ಇನಿಷಿಯಲ್ ವೆಲಾಸಿಟಿ 0, ಇಲ್ಲಿನ ಆಕ್ಸಲರೇಷನ್ ಬಂದು 10 m/s². ಸೊ ದ ಫೈನಲ್ ವೆಲಾಸಿಟಿ ನಾವು ಈ ರೀತಿಯಲ್ಲೂ ಕೂಡ ಕಂಡುಹಿಡಿಬೋದು. ಇದು ಒಂದು ರೀತಿ, 0 + 10 × 2, ಸೊ 20 m/s ಅಲ್ವಾ. ಇವಾಗ ನಾವಿಲ್ಲಿ ಈ ರೀತಿಯಲ್ಲಿ ನಾವು ಮಾಡೋದಕ್ಕೆ ಹೋಗ್ತಾಯಿಲ್ಲ, ಇನ್ನೊಂದು ರೀತಿಯಲ್ಲಿ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಏನಪ್ಪ ಅದು ಅಂತ ಹೇಳಿದ್ರೆ, ಫಸ್ಟ್ ಮೊದಲನೇದಾಗಿ ಡಿಸ್ಟೆನ್ಸ್ ಕಂಡುಹಿಡಿತಾ ಇದ್ದೀವಿ. ಏನು ಡಿಸ್ಟೆನ್ಸು? ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ s ಇನ್ ಮೀಟರ್ಸ್ ಆ್ಯಂಡ್ ಟೈಮ್ ಅಂತ ಹೇಳಿದ್ರೆ ನಾವು ಟೈಮ್ ವರ್ಸಸ್ ಡಿಸ್ಟೆನ್ಸ್ನ ಟ್ಯಾಬ್ಯುಲೇಟ್ ಮಾಡ್ತಾ ಇದ್ದೀವಿ, ಆಯಿತಾ. ಸೊ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು 4 ಬ್ಲಾಕ್ ಇದೆ. ಮೊದಲೇ ಬ್ಲಾಕಲ್ಲಿ ಟೈಮ್ ವರ್ಸಸ್ ಡಿಸ್ಟೆನ್ಸ್ ಟೇಬಲ್ ನೋಡ್ತಾ ಇದ್ದೀವಿ. ಮುಂದಿನ ಬ್ಲಾಕಲ್ಲಿ ಟೈಮ್ ಆ್ಯಂಡ್ ವೆಲಾಸಿಟಿ ಟೇಬಲ್ ನೋಡ್ತಾ ಇದ್ದೀವಿ. ಇದರದ್ದು ಎಂಥದ್ದು, ಈ ಗ್ರಾಫ್ ಏನಪ್ಪ ಅಂತ ಹೇಳಿದ್ರೆ ಈ ಟೇಬಲಿಂದು, ಈ ಗ್ರಾಫ್ ಏನಪ್ಪ ಅಂತ ಹೇಳಿದ್ರೆ ಈ ಟೇಬಲಿಂದು, ಸರಿನಾ. ಸೊ ದಿಸ್ ಇಸ್ ಯೋರ್ ವೆಲಾಸಿಟಿ ಟೈಮ್ ಗ್ರಾಫ್, ದಿಸ್ ಇಸ್ ಯೋರ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಆಯಿತಾ. ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಡನ್ ದಿಸ್ ಸರಿ. ಬಟ್ ಇದನ್ನು ಹೇಗೆ ಉಪಯೋಗಿಸಿದ್ದೀವಿ ಅಂತ ಹೇಳಿದ್ರೆ, ವೆಲಾಸಿಟಿ ಅಟ್ 2 ಹೆಂಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ನಾವು ನಿಮಗೆ ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಗೊತ್ತಿದೆಯಲ್ಲ, ಚೇಂಜ್ ಇನ್ ಡಿಸ್ಟೆನ್ಸ್ ಬೈ ಚೇಂಜ್ ಇನ್ ಟೈಮ್ ಆನೆ ವೆಲಾಸಿಟಿ, ಇಲ್ಲ ಅಂತ ಹೇಳಿದ್ರೆ ಸ್ಪೀಡ್ ಅಂತ ಹೇಳ್ಬೋದು ಆಫ್ ಅ ಸ್ಟ್ರೈಟ್ ಮೂವಿಂಗ್ ಆಬ್ಜೆಕ್ಟ್ ಅಲ್ವಾ. ಸೊ ಇಲ್ಲಿ ಚೇಂಜ್ ಇನ್ ಡಿಸ್ಟೆನ್ಸ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್ ಕಂಡುಹಿಡಿತು ಅಂತ ಹೇಳಿದ್ರೆ ನಮಗೆ ವೆಲಾಸಿಟಿ ಸಿಗುತ್ತೆ. ಸೊ ಇಲ್ಲಿ ಯಾವ ಡಿಸ್ಟೆನ್ಸ್ ತೊಗೊತಾ ಇದ್ದೀವಿ? ಡಿಸ್ಟೆನ್ಸ್ ಆಟ್ 2 seconds. ಒಂದು ದಿಸ್ ಇಸ್ ಡಿಸ್ಟೆನ್ಸ್ ಆಟ್ 2 seconds. ದಿಸ್ ಇಸ್ 2 seconds ಬೇಸಿಕಲಿ. ಈ ವ್ಯಾಲ್ಯೂಸ್ ಏನಪ್ಪ ತೊಗೊತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಎರಡನೇ ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಟೈಮು. ಸೊ ಇಲ್ಲಿ ನೋಡ್ಬೋದು ಟೈಮ್ ಮತ್ತು ಡಿಸ್ಟೆನ್ಸ್ ನೋಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನಾನು ಹೇಳಿದ್ನಲ್ಲ ರ್ಯಾಂಡಮ್ ವ್ಯಾಲ್ಯೂಸು ತೊಗೊಂಡು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಆಯಿತಾ. ಇವಾಗ ಇಲ್ಲಿ ಈ ವೆಲಾಸಿಟಿ ವ್ಯಾಲ್ಯೂ ಹೇಗಪ್ಪ ಬಂತು ಅಂತ ಹೇಳಿದ್ರೆ, ಬೈ ಕನ್ಸಿಡರಿಂಗ್ ದಿಸ್ ಸಿನಾರಿಯೋ. ಸೊ ಬೇಸಿಕಲಿ ವಿ ಅಟ್ 2 ಇಸ್ ಈಕ್ವಲ್ ಟು ನಿಮ್ಮ ಡಿಸ್ಟೆನ್ಸ್ ಅಟ್ 2 ಏನಾಗುತ್ತೆ, 20 seconds ಬರುತ್ತೆ, 20 meters ಬರುತ್ತೆ. ಯಾಕಂತ ಹೇಳಿದ್ರೆ 5 × t² ಅಲ್ವಾ, ಮೈನಸ್ ti, this entire expression divided by 2 - ti, ಸರಿನಾ. ಈ ti ವ್ಯಾಲ್ಯೂ ಏನಪ್ಪ ಅಂತ ಹೇಳಿದ್ರೆ ಈ ವ್ಯಾಲ್ಯೂಗಳು ಈ ಟೇಬಲಿಂದ ತೊಗೊತಾ ಇರೋದು, ಆಯಿತಾ. ಇದು ನಿಮ್ಮ ti ವ್ಯಾಲ್ಯೂ. ಸೊ ಇಲ್ಲಿ ಇವಾಗ ಬೇರೆ ಬೇರೆ ವ್ಯಾಲ್ಯೂ ಹಾಕಿ ಇವಾಗ ti is equal to 0 ಅಂತ ಹಾಕ್ಕೊಂಡು ವೆಲಾಸಿಟಿ ಕಂಡು ಹಿಡಿತು ಅಂತ ಹೇಳಿದ್ರೆ 10 ಬರ್ತಾಯಿದೆ. ti 0.1346 ಹಾಕೊಂತು ಅಂತ ಹೇಳಿದ್ರೆ ನಮ್ಮ ವೆಲಾಸಿಟಿ ಇದು ಬರ್ತಾಯಿದೆ. ಇಫ್ ಐ ಟೇಕ್ ಅ ಟೈಮ್ ಆಫ್, ಇದು SI ಸಾರಿ ಏನೇನೋ ಬರೆದುಬಿಟ್ಟೆ ನಾನು, ಇದು SI ಕಂಡ್ರೆ ಇದು ಡಿಸ್ಟೆನ್ಸ್ ಅಲ್ವಾ. ಸೊ ಈ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ಗೆ ti ಇತ್ತು ಅಂತ ಹೇಳಿದ್ರೆ ನಮ್ಗೆ ಡಿಸ್ಟೆನ್ಸ್ ಇದು ಬರುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ಈ ವೆಲಾಸಿಟಿ ಬರುತ್ತೆ. ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡ್ಕೊಳ್ಳಿ. 1.66 ಇದು ತೊಗೊತಾ ಏನೇ ಅದ್ರ ಡಿಸ್ಟೆನ್ಸ್ ಇದು, ಮತ್ತು ಇದು ವೆಲಾಸಿಟಿ ಫೈನಲ್ ಉತ್ತರ ಅದು ಬರಬೇಕು. ಸೊ ಇದು ಹೇಗೆ ಬರುತ್ತೆ ಕ್ಯಾಲ್ಕುಲೇಷನ್ ಅಂತ ಹೇಳಿ ನೋಡ್ತಾ ಇದ್ದೀನಿ ಇಲ್ಲಿ.
ಸೊ ಇದೊಂದು 20 ಮತ್ತು ಇದು ಬಂದು 13.9. ಯಾಕಂತ ಹೇಳಿದ್ರೆ ಅಟ್ ಟಿ ಈಸ್ ಈಕ್ವಲ್ ಟು 1.66, ಅದರ ಡಿಸ್ಟೆನ್ಸ್ ಈ ಥರ ಇದೆ. ಸೊ 2 ಮೈನಸ್ 1.67, ಆ್ಯಕ್ಚುಲಿ 667 ಇಸ್ 1.67. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಫೈನಲ್ ವೆಲೋಸಿಟಿ 18.34 ಹಾಕ್ಕೊಳುತ್ತೆ ಮೀಟರ್ ಪರ್ ಸೆಕೆಂಡ್. ಸೊ ಇದನ್ನೇನಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಯಾವ ನಿಮ್ಮ ವ್ಯಾಲ್ಯೂ ಕ್ಲೋಸರ್ ಟು ಆ್ಯಕ್ಚುಯಲ್ ವ್ಯಾಲ್ಯೂ, ನಿಮ್ಮ ಆ್ಯಕ್ಚುಯಲ್ ವ್ಯಾಲ್ಯೂ ಬಂದು 20 ಅಲ್ವಾ. ಇಲ್ಲಿ ಯಾವ ವ್ಯಾಲ್ಯೂ ಇಸ್ ಕ್ಲೋಸರ್ ಟು 20, ಯಾವ ವ್ಯಾಲ್ಯೂ ಬರ್ತಾಯಿದೆ, ಕೊನೆಯದಲ್ವಾ 19.95. ಅದರ ಟೈಮ್ ಏನೋ 1.99, ಸರಿ ತಾನೆ. ಬೇರೆ ಟೈಮ್ ಏನೋ ಬೇರೆ ಟೈಮಲ್ಲ, ಅದಕ್ಕಿಂತ ಕಮ್ಮಿ ಇರೋವಂಥದ್ದು. ಸೊ ದಿಸ್ ಇಸ್ ಕ್ಲೋಸರ್ ಟು 2, ಹೊತ್ತಾನೆ. ಇವಾಗ ಮತ್ತೊಂದು ಪರ್ಸ್ಪೆಕ್ಟಿವ್, ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆಯಿಂದ ಬಂದರೆ ಕ್ಯಾಲ್ಕುಲೇಷನ್ ಹೇಗೆ ಕಾಣುತ್ತೆ ಅಂಥೇಳಿ, 4 ಸೆಕೆಂಡಿಂದ 2 ಸೆಕೆಂಡ್ ಹತ್ತಿರ ಹೋಗ್ತಾ ಇದ್ದೀವಿ. ಇವಾಗ ಇದರಲ್ಲಿ ತಿರ್ಗಾ ಇದೇ ಥರ ಅನಲೈಸ್ ಮಾಡ್ತು ಅಂತ ಹೇಳಿದ್ರೆ, ಈ ಥರ ಅನಲೈಸ್ ಮಾಡ್ತು ಅಂದರೆ ಈ ಬ್ಲಾಕಲ್ಲಿ ಯಾವ ವೆಲಾಸಿಟಿ ಇಸ್ ಕ್ಲೋಸರ್ ಟು ದ ಆ್ಯಕ್ಚುಯಲ್ ವ್ಯಾಲ್ಯೂ ಅಲ್ವಾ, 20.0105 ಹೌದಾನೆ. ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಟ್ಸ್ ವೆರಿ ಕ್ಲೋಸ್ ಟು 2.0 ಅಂದರೆ 20. ಸೊ ಇಲ್ಲೇನು ಕನ್ಕ್ಲೂಡ್ ಮಾಡ್ಬೋದು ನಾವು, ಕ್ಲೋಸರ್ ದ ಬೆಟರ್, ಸರಿನಾ. ದಿಸ್ ಇಸ್ ಕ್ಲೋಸರ್. ಹೌ ಈಸ್ ಇಟ್ ಕ್ಲೋಸರ್, ನಾವು ಟೈಮ್ ಎಂತ ಅಂತ ಇದ್ದೀವಿ, ವೆರಿ ಕ್ಲೋಸ್ ಟು 2. ಸೊ ಕನ್ಕ್ಲೂಷನ್ ಏನು ಮಾಡ್ಬೋದು ನಾವು, ಅಂತ ಹೇಳಿದ್ರೆ, ಕ್ಲೋಸರ್ ದ ಬೆಟರ್, ಸ್ಮಾಲರ್ ಟೈಮ್ ಇಂಟರ್ವಲ್ ಸ್ಟಾರ್ಟಿಂಗ್ ಎಟ್ 2 at t is equal to we get a better idea of velocity at 2. ನಮಗೆ ವೆಲಾಸಿಟಿ at 2 ಬೇಕು ಅಂತ ಹೇಳಿದ್ರೆ ನಾವು ತುಂಬ ಹತ್ತಿರ ಹೋದಷ್ಟು ನಮಗೆ ನಮ್ಮ ಉತ್ತರ ಅಪ್ರಾಕ್ಸಿಮೇಟಾಗಿ ಅಷ್ಟೇ ಬರುತ್ತೆ, ಆ್ಯಕ್ಚುಲ್ ಉತ್ತರ ಅಷ್ಟು ಬರುತ್ತೆ. ಸೊ ಕ್ಲೋಸರ್ ದ ಬೆಟರ್ ಅಲ್ವಾ. ಸೊ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಡ್ತೀನಿ ನೋಡಿ. ಇವಾಗ ಇವೆಲ್ಲ ಕೋಡು ಅವೈಲೇಬಲ್ ಇರುತ್ತೆ, ಯು ಗೈಸ್ ಹ್ಯಾವ್ ಟು ಕೋಡಿಂಗ್ ಸೆಕ್ಷನ್ಗೆ ಹೋಗ್ಕೊಂಡು, ಅದು ಲಿಂಕ್ ಎಲ್ಲ ಆಫ್ಕೋರ್ಸ್ ಫ್ಲೋ ಅಲ್ಲೇ ಇದೆ. ಸೊ ಎಲ್ಲ ಟ್ರೈ ಮಾಡ್ಬೇಕು ನೀವು, ಸುಮ್ಮನೆ ಕೇಳಿಸ್ಕೊಳೋದಲ್ಲ. ಇವಾಗ ಇಲ್ಲೇ ನೋಡ್ತಾ ಇದ್ದೀವಿ, ಇವೆರಡು ಪಾಯಿಂಟ್ ಇದೆ. ಇದೆಂಥ ಗ್ರಾಫ್ ಇದು, ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಗಿವನ್ ಬೈ ದಿಸ್ ಫಾರ್ಮುಲಾ ಅಲ್ವಾ. ಇವಾಗ ನಾವು ಈ ಥರ ನಾನು ಹೆಚ್ಚು ಕಮ್ಮಿ ಮಾಡ್ತಾಯಿದ್ದೀನಿ. ಈ ಪಾಯಿಂಟು ಫಿಕ್ಸ್ಡ್ ಆಗೋಗಿದೆ, ಇದೆಲ್ಲೋ ಹೋಗ್ತಾಯಿಲ್ಲ, ಇದನ್ನು ಹೆಚ್ಚು ಕಮ್ಮಿ ಮಾಡ್ಬೋದು ನಾನು. ಸೊ ಈ ಲೈನಿನ ಸ್ಲೋಪು ಇಲ್ಲಿದೆ. ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫಲ್ಲಿ ನಾವು ಸ್ಲೋಪ್ ಕಂಡುಹಿಡಿತು ಅಂತ ಹೇಳಿದ್ರೆ ಬಿಟ್ವೀನ್ 2 ಪಾಯಿಂಟ್ಸ್ ಏನು ಕೊಡ್ತದೋ, ಹೌದು ವೆಲಾಸಿಟಿ ಕೊಡ್ತಾ ಇದೆ. ದಿಸ್ ಪರ್ಟಿಕ್ಯುಲರ್ ಸ್ಲೋಪ್ ಆಫ್ ದಿಸ್ ಲೈನ್ ವಿಲ್ ಗಿವ್ ಯು ದ ವೆಲಾಸಿಟಿ, ಸರಿನಾ. ಸೊ ವೆಲಾಸಿಟಿ ಆಫ್ ದಿಸ್ ಗ್ರಾಫ್ ಇಸ್ ಗಿವನ್ ಬೈ ದ ಸ್ಲೋಪ್ ಆಫ್ ದಿಸ್ ಲೈನ್. ಇವಾಗ ಇದು ವಾಸಿನ ನೋಡಿ, ಇದು ವಾಸಿನ ಇಲ್ಲ ಅಂತ ಹೇಳಿದ್ರೆ ಇದು ವಾಸಿನ, ಇದು ಇಟ್ಸ್ ಅವೇ ಫ್ರಮ್ 20, ದಿಸ್ ಇಸ್ ಕ್ಲೋಸರ್ ಟು 20. ಇದಕ್ಕಿಂತ ವಾಸಿ ಅಂತ ಹೇಳಿದ್ರೆ ಇನ್ನೂ ಹತ್ತಿರ, ಈ ಪಾಯಿಂಟಿಗೆ ಬಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ 28.65. ಇನ್ನೂ ಹತ್ತಿರ ಬಂತು ಅಂತ ಹೇಳಿದ್ರೆ 27.55. ಇನ್ನೂ ಹತ್ತಿರ ಬಂತು ಈ ಪಾಯಿಂಟು ಅಂತ ಹೇಳಿದ್ರೆ ನಮ್ಮ ಸ್ಲೋಪು 25.70. ನೋಡಿ ಇನ್ನೂ ಹತ್ತಿರ ತೊಗೊಂಡೋಗ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಹಂಗೆ ನಿಧಾನಕ್ಕೆ. ಸ್ಲೋಪು ಮತ್ತು ಪಾಯಿಂಟ್ಸ್ ಅಬ್ಸರ್ವ್ ಮಾಡಿ, ಹತ್ತಿರ ಹೋದಷ್ಟು ಏನಾಗ್ತಾಯಿದೆ, ನಮ್ಮ ಉತ್ತರ ಆ್ಯಕ್ಚುಲ್ ಉತ್ತರ ಹತ್ತಿರ ಹೋಗ್ತಾ ಇದೆ. ಇದು ವಾಸಿ ತಾನೆ. ಸೊ ಇಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು 20. ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಇನ್ನೊಂದು ಕಡೆಯಿಂದನೂ ಯೋಚನೆ ಮಾಡ್ಬೋದು ನಾವು. ಇವಾಗ ಇದು ವಾಸಿನ ವಿಚ್ ಇಸ್ 11, ಇದು ವಾಸಿನ 12.6 ಇಸ್ ಬೆಟರ್ ದೆನ್ 11 ಅಲ್ವಾ. ತಿರ್ಗಿ ಇಲ್ಲೇನಾಗ್ತಾಯಿದೆ, ಇಲ್ಲಿ ಹತ್ತಿರ ಹೋದಷ್ಟು ನಾವು ನಮ್ಮ ಸ್ಲೋಪು ಆ್ಯಕ್ಚುಯಲ್ ವ್ಯಾಲ್ಯೂ ಹತ್ರ ಹೋಗ್ತಾ ಇದೆ, ಹೌದಾ. ಹತ್ತಿರ ಹೋದಷ್ಟು ನಾವು
ನಮ್ಮ ಸ್ಲೋಪು ಹತ್ತಿರ ಹೋಗ್ತಾ ಇದೆ. ಸೊ ಇವಾಗ ನನ್ನ ಹತ್ರ ಇನ್ನೂ ಇದರಲ್ಲೂ ಎಷ್ಟೊಂದು ಗ್ಯಾಪ್ ಇದೆ, ಇನ್ನೂ ಹತ್ತಿರ ಹೋಗ್ಬೋದು ನಾನು. ಆದರೆ ಏನಂತ ಹೇಳಿದ್ರೆ ನಮ್ಮ ಸಿಮ್ಯುಲೇಷನ್ ಇದೆಯಲ್ಲ ಇದು ಲಿಮಿಟ್ ಆಗೋಗಿದೆ. ನಾನು ಇನ್ನೂ ಪುಟ್ಟದ್ದು ಮಾಡೋದಕ್ಕಾಗ್ತಾಯಿಲ್ಲ. ಇಲ್ಲಿ ನೋಡಿ, ಇಲ್ಲಿ 0.01 ಇದೆಯಲ್ಲ, ಇನ್ನು ಸ್ವಲ್ಪ ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಇನ್ನೂ ಹತ್ತಿರ ಹೋಗ್ಬೋದು ನಾನು. ಇದು ತುಂಬ ಹತ್ತಿರ ಅಂತ ಹೇಳಿದ್ರೆ ಇಷ್ಟೇ ಆಗೋದು. ಅಫ್ಕೋರ್ಸ್ ನಾವು ಝೂಮ್ ಇನ್ ಮಾಡಿದಾಗ ಇಷ್ಟೋ ದೂರ ಕಾಣುತ್ತಿದ್ದು ನೋಡಿ, ಇಷ್ಟು ದೂರ ಇದೆ, ಇಷ್ಟೊಂದು ಗ್ಯಾಪ್ ಇದೆ. ಸೊ ಏನೇನು ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಹತ್ತಿರ ಅಂತ ಹೇಳಿದ್ರೆ ನಾವು ಎಷ್ಟು ಹತ್ತಿರ ಹೋಗ್ತೀವೋ ಅದಕ್ಕಿಂತ ಇನ್ನೂ ಹತ್ತಿರ ಹೋಗ್ಬೋದು, ಸರಿನಾ? ಬಟ್ ಇಲ್ಲೇನು ಕನ್ಕ್ಲೂಷನ್ನು, ಕ್ಲೋಸರ್ ದ ಬೆಟರ್. ನಾವು ಹತ್ತಿರ ಹೋದಷ್ಟು ಆ್ಯಕ್ಚುಯಲ್ ವ್ಯಾಲ್ಯೂ ಹತ್ತಿರ ಆಗುತ್ತೆ, ಸರಿನಾ? ದಟ್ ಈಸ್ ಯುವರ್ ಐಡಿಯಾ ಆಫ್ ಲಿಮಿಟ್. ಲಿಮಿಟ್ಟು ಇದನ್ನು ಸಾಧ್ಯ ಮಾಡುತ್ತೆ. ಈ ಹತ್ತಿರ ಹೋಗೋದಕ್ಕೆ ದ ಬಿಹೇವಿಯರ್ ಆಫ್ ಸಮ್ ಫಂಕ್ಷನ್, ಯಾವುದೊಂದು ಫಂಕ್ಷನ್ ಓದಬೇಕಾದ್ರೆ ಅದರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಲಿಮಿಟ್ಸ್ ಉಪಯೋಗಿಸ್ತೀವಿ. ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ನಾವು ಲಿಮಿಟ್ ಉಪಯೋಗಿಸ್ತೀವಿ. ಲಿಮಿಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯು ವಿಲ್ ಏಬಲ್ ಟು ಫೈಂಡ್ ದ ಆ್ಯಾವ್ರೇಜ್ ಆಫ್ ಅ ಫಂಕ್ಷನ್. ಆ ಆ್ಯಾವ್ರೇಜನ್ನ ನಾವು ಕಂಡುಹಿಡಿಬೋದು. ದ ಬೆಸ್ಟ್ ಪಾಸಿಬಲ್ ಆ್ಯಾವ್ರೇಜ್ ಲಿಮಿಟ್ಸು ನಮಗೆ ಕೊಡುತ್ತೆ, ಗೊತ್ತಾಯ್ತಾ? ಇನ್ಸ್ಟಂಟೇನಿಯಸ್ ನಾವು ಕಲಿಬೇಕು ಅಂದರೂ ಕೂಡ ಒಂದು ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಎಕ್ಸಾಕ್ಟಾಗಿ ನಾವು ಒಂದು ವಸ್ತು ಏನಾಗ್ತಾಯಿದೆ ಅದರದ್ದು ಅಂತ ಹೇಳಿ ಎಕ್ಸಾಕ್ಟಾಗಿ ಏನು ಹೇಳೋದಕ್ಕಾಗಲ್ಲ, ಆದರೆ ಅಪ್ರಾಕ್ಸಿಮೇಟಾಗಿ ಹೇಳ್ಬೋದು. ಅಪ್ರಾಕ್ಸಿಮೇಟಿ ಆ ಮೂಮೆಂಟ್ ಆಫ್ ಟೈಮು ಏನಾಗ್ತಾಯಿದೆ ಅದಕ್ಕೆ ಅಂತ ಹೇಳಿ ಅರ್ಥ ಮಾಡಿ ಬಿಟ್ಸ್ ಹೇಳ್ಬೋದು ವಿತ್ ದ ಹೆಲ್ಪ್ ಆಫ್ ಲಿಮಿಟ್ಸ್. ಸೊ ಲಿಮಿಟ್ಸು ಇದು ಮಾಡುತ್ತೆ, ಸರಿನಾ? ಇನ್ನು ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಅದರ ಅಫಿಷಿಯಲ್ ಡೆಫಿನೇಷನ್ಸು ಮತ್ತು ಹೇಗೆ ಅಪ್ಲೈ ಮಾಡೋದು, ನ್ಯೂಮರಿಕಲ್ಸ್ ನೋಡ್ತೀವಿ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಸರಿನಾ? ಸೊ ತಕ್ಷಣಕ್ಕೆ ಇದನ್ನೆಲ್ಲ ರನ್ನಿಂಗ್ ನೋಟ್ಸ್ ಬರ್ಕೊಳ್ಳಿ. ಯು ವಿಲ್ ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಟೈಮ್.